ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ಹುಬ್ಬಳ್ಳಿಯ ಲೇಖಕಿಯರ ಸಾಹಿತ್ಯ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಸರೋಜಾ ಮೇಟಿ ಅವರ ದಾನೇಶ್ವರಿ ನಗರದ ಮನೆಯಲ್ಲಿ ದಿನಾಂಕ 23/11/2025 ರವಿವಾರದಂದು ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ಅತ್ಯಂತ ಸುಂದರವಾಗಿ ಆಚರಿಸಲಾಯಿತು. ವಾರ್ತೆಯ ವಿವರ. ಪಾರ್ವತಿ ಕಂಬಳಿಯವರ ನಿರೂಪಣೆಯೊಂದಿಗೆ ಶ್ರೀಮತಿ ವಾಣಿ ಹುಗ್ಗಿಯವರ ಮಧುರ ಕಂಠದಿಂದ ಪ್ರಾರ್ಥನಾ ಗೀತೆಯನ್ನು ಗಾಯನ ಮಾಡುವುದರೊಂದಿಗೆ ಶುರುವಾದ ಕಾರ್ಯಕ್ರಮ ಕನ್ನಡ ತಾಯಿ ಭುವನೇಶ್ವರಿಯವರ ವಿಗ್ರಹ ಸಾಕ್ಷಿಯಾಗಿ ದೀಪ ಬೆಳಗುವುದರೊಂದಿಗೆ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸಂಧ್ಯಾ ದೀಕ್ಷಿತ್ ಅವರು ವಹಿಸಿದ್ದರು. ಲೇಖಕಿ ಶಿಕ್ಷಕಿಯರಾದ ಕವಿತಾ ಅಭಯಂ ಹೆಗಡೆ ಅವರ ಸ್ವಾಗತ ಭಾಷಣದೊಂದಿಗೆ ಡಾಕ್ಟರ್ ಸರೋಜಾ ಮೇಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಹುಬ್ಬಳ್ಳಿಯ ಲೇಖಕಿಯರ ಸಾಹಿತ್ಯ ಬಳಗ ಶುರುವಾದದ್ದು ಹೇಗೆ ಎಂಬ ನುಡಿಗಳೊಂದಿಗೆ ಮುಂದೆ ಯಾವ ಯಾವ ಕಾರ್ಯಕ್ರಮಗಳನ್ನು ನಡೆಸಬೇಕು, ಮುಂದಿನ ಗುರಿ ಉದ್ದೇಶಗಳು, ಬಳಗವು ರಚನೆಯಾಗಲು ಯಾರು ಯಾರು ಕಾರಣಕರ್ತರಾಗಿದ್ದಾರೆ ಎಂದು ಹೇಳುತ್ತಾ, ಹುಬ್ಬಳ್ಳಿಯ ಲೇಖಕಿಯರೆಲ್ಲ ಪ್ರತಿಯೊಬ್ಬರ ಸಹಕಾರ ಪ್ರೋತ್ಸಾಹವಿದೆ ಎಂದರು. ಎಲೆಯ ಮರೆಯ ಕಾಯಿಯಂತಿರುವ ಹುಬ್ಬಳ್ಳಿಯ ಎಲ್ಲ ಆಸಕ್ತ ಕವಿ ಹೃದಯಗಳಿಗೆ ನಮ್ಮ ಬಳಗದಲ್ಲಿ ಸ್ವಾಗತವಿದೆ. ನಾವೆಲ್ಲರೂ ಸೇರಿ ಕನ್ನಡ ಸಾಹಿತ್ಯದಲ್ಲಿ ನಮ್ಮಿಂದ ಸಾಧ್ಯವಾದಷ್ಟು ಜ್ಞಾನವನ್ನು ಪಡೆದುಕೊಂಡು ಇತರರಿಗೂ ಮಾದರಿಯಾಗೋಣವೆಂದು ತಮ್ಮ ಅನಿಸಿಕೆಯಲ್ಲಿ ನುಡಿದರು. ಹಿರಿಯ ಲೇಖಕಿಯರಾದ ಶ್ರೀಮತಿ ಶೈಲಜಾ ಹುಲ್ಮನಿಯವರು ಮಾತನಾಡಿ, ಕನ್ನಡ ಭಾಷೆಯನ್ನು ಬಳಸುವುದರ ಮೂಲಕ ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಪ್ರಹಸನ ಕನ್ನಡದ ಕುರಿತು ಭಾಷಣ ಸ್ಪರ್ಧೆ ಮತ್ತು ಏಕಪಾತ್ರಾಭಿನಯವನ್ನು ಮಾಡಲಾಗಿತ್ತು. ಕವಿಗೋಷ್ಠಿಯಲ್ಲಿ 15 ಕವಿ ಮನಸ್ಸುಗಳು ಭಾಗವಹಿಸಿದ್ದರು. ಪ್ರಹಸನದಲ್ಲಿ ಉತ್ಸಾಹದ ಚಿಲುಮೆಯರಾದ ಸಂಧ್ಯಾ ದೀಕ್ಷಿತ್, ಸುನೀತಾ ಹುಬ್ಳಿಕರ್, ಪದ್ಮಜಾ ಉಮರ್ಜಿ, ಉಮಾ ಅಕ್ಕೂರ್, ನೇತ್ರಾ ರುದ್ರಾಪುರ್ಮಠ್, ವೀಣಾ ಹುಗ್ಗಿಯವರು ಸೊಸೆಯ ಕನಸು ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಹಸನವನ್ನು ಸುಂದರವಾಗಿ ಪ್ರದರ್ಶನ ಮಾಡಿದರು. ಶ್ರೀಮತಿ ಸಂಧ್ಯಾ ದೀಕ್ಷಿತ್ ಅವರು ಕಡ್ಲಿಮಟ್ಟಿ ಕಾಶಿಬಾಯಿ ಕಥೆಯನ್ನು ಒಳಗೊಂಡ ಏಕಪಾತ್ರಾಭಿನಯವನ್ನು ಮನ ಕರಗುವಂತೆ ಸಾಮಾಜಿಕ ಕಳಕಳಿಯನ್ನು ಅಭಿವ್ಯಕ್ತಿಸಿ, ಹೆಣ್ಣಿಗೆ ಶೀಲವೇ ಭೂಷಣ, ಗೌರವದಿಂದ ಬಾಳುವುದು ಅವಳ ವ್ಯಕ್ತಿತ್ವಕ್ಕೆ ಮೆರುಗು ತರುತ್ತದೆ, ಏನಾದರೂ ಆಗಲಿ ಸರ್ವಗುಣ ಸಂಪನ್ನತೆ ಮುಖ್ಯವೆಂದು ಇಂದಿನ ಯುವತಿಯರಿಗೆ ಮನದಟ್ಟಾಗುವಂತೆ ಸಂದೇಶ ನೀಡಿದರು. ಕನ್ನಡ ನಾಡು ನುಡಿ ನಂಬಿಕೆ, ಕನ್ನಡ ಭಾಷೆಯ ಬೆಳವಣಿಗೆ ಬಳಕೆ ನಿತ್ಯ ಉತ್ಸವವನ್ನಾಗಿ ಹೇಗೆ ನಾವು ನಮ್ಮ ತಾಯಿ ನುಡಿಯನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ನಮ್ಮ ಹೆತ್ತ ತಾಯಿಯಂತೆ ಕನ್ನಡ ಭಾಷೆ ನಮ್ಮ ಕನ್ನಡಿಗರ ಹೃದಯದಲ್ಲಿ ರಕ್ತದ ಕಣಕಣದಲ್ಲೂ ವ್ಯಾಪಿಸಿದೆ ಎನ್ನುವಂತೆ ಅರ್ಥ ವಿಶ್ಲೇಷಣೆಯನ್ನು ಸುನೀತಾ ಹುಬ್ಳಿಕರ್, ಹಿರಿಯ ಲೇಖಕಿಯರಾದ ನಾಟಕಕಾರ್ತಿಯಾದ ಪದ್ಮಜಾ ಉಮರ್ಜಿ, ಸಂಧ್ಯಾ ದೀಕ್ಷಿತ್, ಯುವ ಸಾಹಿತಿ ಲೇಖಕಿಯರಾದ ಅಶ್ವಿನಿ ಮಠದ್, ಕವಿತಾ ಅಭಯಂ ಹೆಗಡೆ, ಪಾರ್ವತಿ ಎಸ್ ಕಂಬಳಿಯವರು ಕನ್ನಡ ಪರ ಪ್ರೀತಿ, ಕಾಳಜಿ, ಅಭಿಮಾನ, ನಂಬಿಕೆಯನ್ನೊಳಗೊಂಡ ಭಾಷಣ ಮಾಡಿ ಎಲ್ಲರನ್ನೂ ಆಕರ್ಷಿಸಿದರು. ಅವ್ರ ಭಾಷೆ ಭಾರಿ ಇರ್ತೈತಿ. ಕನ್ನಡ ಮಾತಾಡಿದಾಗ ನಮ್ಗೆ ಸ್ವಲ್ಪ ಭಾಳ ಖುಷಿ ಅನಿಸ್ತೈತೆ. ನಾವು ಏನೋ ಒಂದು ಇದನ್ನ ಮಾಡಕ್ಕೆ ಹೋಗಿ ಹಿಂದಿ ಮಾತಾಡ್ಬೋದು, ಎಲ್ಲ ನಾರ್ತ್ ಕಡೆ ಹೋದ್ರೆ ಹಿಂದಿ ಮಾತಾಡ್ಬೋದು, ಎಲ್ಲ ಮಾತಾಡ್ಬೋದು. ಆದ್ರೆ ಅವ್ರು ಏನಾದ್ರು ಕನ್ನಡ ಮಾತಾಡಿದ್ರೆ ನಮ್ಗೆ ಖುಷಿ ಭಾಳ ಅನ್ನೋದು. ಆ ಹೆಮ್ಮೆ ಅಂತೂ ಎಲ್ಲರಿಗೂ ಒಳಗೆ ಇದ್ದೇ ಇರ್ತೈತೆ. ಅದು ಆದ್ರೂ ನಾವು ಹೊರಗೆ ನಾವು ತೋರ್ಕಿಗಾಗಿ ಎಲ್ಲ ನಾವು ಇದನ್ನ ಮಾಡ್ತೀವಿ. ಆದಷ್ಟು ನಮ್ಮ ಭಾಷೆನ ನಾವು ಹೊರಗೆ ಹೆಚ್ಚಿಗೆ ನಾವು ಇದನ್ನ ಮಾಡಕತ್ರ ಅವರು ಕನ್ನಡಿಗರು ಅನ್ನೋದು ಒಂದು. ಆಮೇಲೆ ಇನ್ನೊಂದು ಜಯದೇ ತಾಯಿ ನಿಗಾಡೆ ಅವರು ಕಲ್ತಿದ್ದೆಲ್ಲ ಮರಾಠಿ, ಆದ್ರೆ ಅವ್ರ ಕನ್ನಡ ಅಭಿಮಾನ ಎಷ್ಟು ಇತ್ತಂದ್ರೆ ಅದು ಬಹುಶಃ ಅವ್ರದ್ದು ಇದನ್ನ ಓದೋರಿಗೆ ಎಲ್ಲರಿಗೂ. ಆಮೇಲೆ ಅಲ್ಲಿ ಅವರು ಸೊಲ್ಲಾಪುರದಾಗ ಕನ್ನಡ ಶಾಲೆ ಇದನ್ನ ಮಾಡಿದವ್ರೆ ಅವರು ಜಯದೇ ತಾಯಿ ನಿಗಾಡೆ ಅವರು. ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಭಾಳ ಅವ್ರು ಹೋರಾಡಿದಷ್ಟು ಮತ್ತಾರ ಹೋರಾಡೋರೆಲ್ಲ ಗೊತ್ತಿಲ್ಲ ನನಗೆ. ಅಂದ್ರೆ ಅಷ್ಟು ಒಳ್ಳೆ ಒಂದು ಇದನ್ನ ಇಟ್ಕೊಂಡು ಅವ್ರು ಮಾಡಿದ್ರು ಅಂತೇಳಿ ಇಷ್ಟು ಹೇಳಿ ನನ್ನ ಒಂದು ಕಿಂಕರ ನಾಗೇಶವು ನನಗೆ ಚಾಂಡಾಲ ಕಿಂಕರನಾಗಿ ಹೊಲವೇಷವನ್ನು ಹೊತ್ತು ಸುಡುಗಾಡ ಕಾದು ಶವಶವನಕ್ಕಿಯನ್ನು ಹೇಸುದಲುಂಡು, ಜೀವಿಸುದ ವರಪುತ್ರ ನಡೆದುದನ್ನು ಕಣ್ಣಾರೆ ಕಂಡು ಘನಪತಿ ಹೃದಯಪ್ಪ ನೀಚ ಮೂರ್ಖ ನಾನು ಇನ್ನ ಠಾವಿಗಿಂದೇಕೆ ಪಾವನ ಮೂರ್ತಿ ನೀವು ವಿಜಯಂಗ ಇದಿರಿ ಭವನಂಗ್ರೆಯಲ್ಲಿ ಸೈಗಡದರು ಅಂತಕ್ಕಂಥ ಅಥವಾ ಯಾವ್ದು ವರ್ಷ ಬೇಡವ ಕುವೆಂಪುರವ್ರು ಹೇಳ್ತಾರ. ಏನಂತ ಹೇಳ್ತಾರ ಅವರು? ಮಳೆ ಎಲ್ಲಿದು ಮಳೆಯದ ಆವೇಶ. ಅವ್ರು ಎಷ್ಟು ಕನ್ನಡ ನೋಡ್ರಿ, ಅವ್ರು ಬಳಸ್ತಕ್ಕಂಥ ಪದಗಳ ಬಗ್ಗೆ ಆ ಕನ್ನಡವನ್ನು ಮಾತಾಡ್ಲೆ. ಅವ್ರು ಹೇಳ್ತಕ್ಕಂಥದ್ದು ಕದ್ದಿಂಗಳ ಕಗ್ಗತ್ತಲು ಕಗ್ಗಾಲ ರಾತ್ರಿ
ಸಲ್ಲಿಸ್ತಾ ಇವತ್ತ ಕನ್ನಡ ಬರೀ ನಾವಷ್ಟ ಕಲಿಯೋದು, ನಾವಷ್ಟ ಬಾಯ್ ಹೊಡ್ಕೊಂಡು ಕನ್ನಡ ಕಲಿಸೋಣ, ಕನ್ನಡ ಮಾಡೋಣ ಅನ್ನೋಕ್ಕಿಂತ ಬೇರೆ ರಾಜ್ಯದವರಿಗೂ ಕೂಡ ಕನ್ನಡದ ಒಂದು ಸವಿಯನ್ನು ಹಚ್ಚೋಣ ಅನ್ನೋ ದಿಶೆ ಒಳಗೆ ನಾನು ಆದಷ್ಟೊಂದು ದಾಪುಗಾಲ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವ ರೀತಿಯಾಗಿ ಅಂದ್ರೆ ನಾನು ಅಂಗಡಿ ನಡೆಸ್ತಿದ್ದೆ. ನನ್ನ ಗಣಕಯಂತ್ರದ ಅಂಗಡಿ ನಡೆಸುವಾಗ ಚಹಾ ಕೊಡ್ಲಿಕ್ಕೆ ಅಲ್ಲಿ ಹುಡುಗರು ಬರ್ತಿದ್ರು, ಕೇರಳ ಹುಡುಗರು. ನಾವು ಏನಂತಿದ್ದೆ ಅಂದ್ರೆ, ನೀ ಕನ್ನಡದಾಗ ಹೇಳಿದ್ರೆ ನಾನು ನಿನಗೆ ರೊಕ್ಕ ಕೊಡ್ತೀನಿ, ಇದಕ್ಕೆ ನೀ ಚಹಾ ಬೇಕೇನ್ರಿ ಅಂತ ಕೇಳ. ಯಾಕಂದ್ರೆ ಮೋದಿಯವ್ರು ಚಹಾ ಮಾಡಿ ಮೋದಿ ಆಗ್ಯಾರ, ನೀನು ಮೋದಿ ಆಗ್ತಿ, ಅದಕ್ಕೆ ನೀ ಕನ್ನಡದ ಅನ್ನ ಉಂಟಿ, ಕನ್ನಡದ ನೆಲದಾಗಿರ್ತಿ ಅಂದ್ಮೇಲೆ ನೀ ಕನ್ನಡ ಕಲೀಲಿಕ್ಕೆ ಬೇಕು. ನೀ ಅಂದ್ರೆ ನಾನು ರೊಕ್ಕ ಕೊಡ್ತೀನಿ ಅಂತ ಯಾವಾಗ್ಲೂ ಹೇಳ್ತಿದ್ದೆ. ಅವಾಗ ಕಲಿಸಿದೆ. ಅದು ಒಂದು ಹೆಮ್ಮೆ ನನಗೆ ಭಾಳ. ಯಾಕಂದ್ರೆ ಕನ್ನಡದ ಬಗ್ಗೆ ನಾವು ಬರೀ ನಾವೇನಿದ್ದೀವಿ, ನಾವು ಕನ್ನಡ ಮಾತಾಡಿದ್ರಲ್ಲ, ನಮ್ಮ ಸವಿ ಬೇರೆ ಭಾಷೆಯವ್ರಿಗೂ ಗೊತ್ತಾಗಬೇಕು. ಮತ್ತು ಕನ್ನಡ ಭಾಳ ಸರಳ ಅದ. ಯಾರ ಕಲ್ತ್ರು ಅದು ತನ್ನಲ್ಲೂ ಒಂದೋಗಿಸ್ಕೊಂಡ್ಬಿಡ್ತದೆ, ಪಾದರಸ್ನಾಗ ಅದ್ರ ಜೋಡಿ ಕೂಡ್ಕೊಂಡ್ಬಿಡ್ತದ. ಅಂತ ಸವಿ ಬರೀ ನಾವಷ್ಟ ಸವಿಯೋದು ಬೇಡ. ಯಾಕಂದ್ರೆ ಈಗ ಬೇರೆ ಭಾಷೆ ಮಾತಾಡಿದಾಗ ನಾವೇನ್ ಮಾಡ್ತೀವಿ, ದೊಡ್ಡತನ ತೋರ್ಲಿಕ್ಕೆ ಹೋಗಿ ಅವ್ರ ಭಾಷೆದಾಗ ಉತ್ತರ ಕೊಡ್ತೀವಿ. ಆದ್ರೆ ನಮ್ಮ ಭಾಷೆ ನಾವು ಯಾಕೆ ಬೇರೆಯವ್ರ ಮೇಲೆ ಪ್ರಭಾವ ಬೀರಬಾರ್ದು. ಬರೀ ನಮ್ಮ ಮಕ್ಕಳು ನಾವು ಕನ್ನಡದ ಒಂದು ಸಂಘ ಸಂಸ್ಥೆಗಳು ಇವಿಷ್ಟ ಕನ್ನಡ ಬೆಳೆಯೋದು ಬೇಡ. ಬೇರೆ ಭಾಷೆಯವ್ರೊಬ್ರು ಕರೆಸಿ ಯಾವಾಗಲೂ ನಮ್ಗಿದ್ದಾರೆ, ಅವರ ಮೇಲೆ ಒಂದು ಪ್ರಭಾವಭೂತವಾಗುವಂಗ ನಮ್ಮ ಕನ್ನಡದ ಕಾರ್ಯಕ್ರಮಗಳನ್ನು ತೋರಿಸೋಣ. ಕನ್ನಡದ ಒಂದು ಭಾಷೆಯ ಒಂದು ಮಹತ್ವವನ್ನು ಅರಿಸೋಣ, ಅವ್ರಿಗೆ ಅದರ ಸವಿಯನ್ನು ಹಚ್ಚೋಣ. ಈ ಒಂದು ನಂದು ಏನದ ಅಂದ್ರೆ ಒಂದು ಸಿದ್ಧಾಂತ ಇದೆ. ಯಾವಾಗಲೂ ಯಾರೇ ಬೇರೆ ಭಾಷೆ ಮಾತಾಡ್ತಿರ್ಲಿ, ಮೊದಲು ಅವ್ರಿಗೆ ಕನ್ನಡ ಕಲಿಸೋಣ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನನ್ನ ಜೀವನದಾಗ ಇದನ್ನ ಅಳವಡಿಸ್ಕೊಂಡಿದ್ದೀನಿ. ನನ್ನ ಮಗಳನ್ನ ನಾ ಆಂಗ್ಲ ಭಾಷೆ ಹಾಕಿದ್ ಖರೆ. ಯಾಕೆ ಹಾಕಿದೆ ಅಂದ್ರೆ, ಕೆಲವೊಂದು ಜ್ಞಾನಗಳು ಇಂಗ್ಲಿಷದ್ದು ಬರಲಿ, ಅದನ್ನ ನಾವು ಹೊರತಾಗಿರ್ಬಾರ್ದು ಅದರಿಂದ. ಆದ್ರೆ ಆಕೆಗೆ ಏನ್ ಮಾಡಿದೆ ನಾನು, ನೀ ಕನ್ನಡಕ್ಕೆ 98 ಮಾರ್ಕ್ಸ್ ತಗೊಂಡಿದ್ದೀನಿ. ಇದು ನನಗೆ ಬಹಳ ಬಹಳ ಹೆಮ್ಮೆ ಅನಿಸ್ತು ನನಗೆ. ಯಾಕಂದ್ರೆ ಇದರಿಂದ ನಾವು ಏನ್ ಮಾಡ್ತೇವೆ ಅಂದ್ರೆ, ಯಾವುದೇ ಭಾಷೆ ಕಲೀಲಿ, ಅದು ನೀವು ಹೇಳಿದಂಗೆ ಭಾಷಾ ಜ್ಞಾನ. ಇದು ಅನ್ನದ ಭಾಷೆ, ಮಣ್ಣಿನ ಭಾಷೆ, ನೆಲದ ಭಾಷೆ, ತಾಯಿ ಭಾಷೆ. ಇದರಲ್ಲಿರೋ ಕರ್ಕಳಿ ಕಾಳಜಿ ಏನಿರ್ತಲ್ಲ, ಬೇರೆದ್ ಬರ್ತಿಲ್ಲ. ಆ ರೀತಿಯಿಂದ ನಾನು ಹೇಳ್ತೀನಿ. ಇವತ್ತಿಗೂ ಕೂಡ ನಂದು ಒತ್ತುವುದು ಈಗ ತಪ್ಪಿದ್ರು ಅಕ್ಕಿ ತಿದ್ದು ಕೊಡ್ತಾಳೆ, ಅಷ್ಟು ಒಂದು ಸಮಾಧಾನ ನನಗೆ. ಯಾಕಂದ್ರೆ ನನ್ನ ಇಂಗ್ಲೀಷು ಹಿಂದಿ ಚಲೋ ಇಲ್ಲ, ನಾ ಎಲ್ಲೋ ಒಂದು ಸೋಲ್ ಅನುಭವಿಸಿದ್ದೀನ ಅನ್ನೋ ದೃಷ್ಟಿಯಿಂದ ಆಕೆಗೆ ನಾನು ಇಂಗ್ಲೀಷು ಕನ್ನಡಗಳ ಹಿಂದಿಗಳನ್ನು ಕಲಿಸಿದ್ರು ಕೂಡ ನನ್ನ ಕನ್ನಡದ ಮಾತ್ರ ನಾನು ಆಕೆಗೆ ಎಲ್ಲೂ ಬಿಟ್ಟಿಲ್ಲ. ಇದು ನನ್ನ ಜೀವನದಿಂದ ನಾನು ಒಂದು ಹೆಜ್ಜೆ ತಗೊಂಡಿನಿ ಅಂತ ಹೆಮ್ಮೆಯಿಂದ ಹೇಳ್ತಾ, ಕನ್ನಡಕ್ಕೆ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನನ್ನ ನುಡಿಯೇ ಜೇನು. ಅನ್ನದ ಭಾಷೆ ಯಾವುದೇ ಇರಲಿ, ಅಮ್ಮನ ಭಾಷೆ ಕನ್ನಡವಲ್ಲವೇನು? ಎಲ್ಲೆಲ್ಲಿ ತಿರುಗಿ ಏನು ಮಾಡಿದರೂ ಅಮ್ಮನ ಮಮತೆ ದೊರೆಯುವುದೇನು? ಅನ್ಯ ಭಾಷೆಯ ರುಚಿಗೆ ನಾಲಿಗೆಯ ಒತ್ತೆ ಇಟ್ಟವರು 100. ತಾಯಿ ನುಡಿಯ ಲಡಗಿದ ಸವಿ ಎಲ್ಲಾದರೂ ಸಿಗುವುದೇನು? ಅಶನ ವಸನದ ಕಾಟಕ್ಕೆ ಕೊರಳ ತೆರೆದುಕೊಂಡವರ ಗುಂಪು 100. ಎದೆಯ ಭಾವಕ್ಕೆ ಹಿಡಿವ ಕನ್ನಡಿ ಕನ್ನಡ ನುಡಿಯಲ್ಲವೇನು? ಅಲೆಮಾರಿ ಕಾಲು ಮನಸ್ಸುಗಳ ಕಾಟಕ್ಕೆ ಒಪ್ಪಿಸಿಕೊಂಡ ತಂಡ 100. ಹಿಂತಿರುಗಿ ಬರುವ ಹಾದಿಯಲ್ಲಿ ಚಾಚಿದ್ದು ತಾಯ ತೋಳಲ್ಲವೇನು? ದೇಶ ಕೋಶಗಳ ಸಂಕೋಲೆಗಳ ಮರೆತು ಅಪ್ಪಿಕೊಳ್ಳುವೆ ನನ್ನುಡಿಯ ಮಾತೆಯ ಮಡಿದ ಶಾಂತಿಯ ಮರೆಯಲಾಗದು. ಕನ್ನಡವೇ ಸವಿಜೇನು, ಕನ್ನಡವೇ ಸವಿಜೇನು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್